ಯಾವುದಾದ್ರೂ ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ಗೆ ಅವ್ರ ಡೀಟೇಲ್ಸ್ನ ಯೂಸ್ ಮಾಡಿ ಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೂ ಕೂಡ ನಾವು ಫ್ಲ್ಯಾಶ್ ಫಿಲ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಒಂದು ಆರ್ಗನೈಸೇಷನ್ನ ಅಸ್ಯೂಮ್ ಮಾಡ್ತಾ ಇದ್ದೀನಿ ABC ಅಂತ. ಆ ಆರ್ಗನೈಸೇಷನಲ್ಲಿ ಎಂಪ್ಲಾಯಿ ಐ ಡಿ, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ನ ಯೂಸ್ ಮಾಡಿ ಆ 3 ಕಾಂಬಿನೇಷನಲ್ಲಿ ಮೇಲ್ ಐ ಡಿನ ಕ್ರಿಯೇಟ್ ಮಾಡ್ತಿದ್ದೀನಿ. ಎಕ್ಸಾಂಪಲ್ಗೆ ಮೊದಲನೇ ಹೆಸರು ಆರವ್ ಕುಮಾರ್ ಅಂತ ಇದೆ, ಎಂಪ್ಲಾಯಿ ಐ ಡಿ EMP001 ಅಂತ ಇದೆ. ನಾನು ಆ 3 ಕಾಂಬಿನೇಷನ್ನು ಅಂದರೆ ಫಸ್ಟ್ ನೇಮಿಂದ A ಲೆಟರ್ ಮಾತ್ರ ತಗೋತಾ ಇದ್ದೀನಿ, ಡಾಟ್ ಕುಮಾರ್ ಲಾಸ್ಟ್ ನೇಮ್ ಯೂಸ್ ಮಾಡ್ತಿದ್ದೀನಿ, ಎಂಪ್ಲಾಯಿ ಐ ಡಿಯಿಂದ 001 ಅಂತ ತಗೋತಾ ಇದ್ದೀನಿ. ಅಟ್ ಸಿಂಬಲ್ ಯೂಸ್ ಮಾಡಿ, ಮೇಲ್ ಐ ಡಿಗೆ ಯೂಶಲಿ ಅಟ್ ಸಿಂಬಲ್ ಯೂಸ್ ಮಾಡೋದ್ರಿಂದ ಅಟ್ ಸಿಂಬಲ್ ಯೂಸ್ ಮಾಡಿ ಡೊಮೈನ್ ABC ಆರ್ಗನೈಸೇಷನ್ ಏನಿದೆ ಡೊಮೈನ್ abc.org ಅದನ್ನು ಯೂಸ್ ಮಾಡ್ತಿದ್ದೀನಿ. ಆರವಿಂದ A ಲೆಟರ್ ತೊಗೊಂಡೆ, ಡಾಟ್ ಲಾಸ್ಟ್ ನೇಮ್ ಕುಮಾರ್ ಕಂಪ್ಲೀಟಾಗಿ ತೊಗೊಂಡು EMP001 ಇಂದ ಎಂಪ್ಲಾಯಿ ನಂಬರ್ 001 ತೊಗೊಂಡು ಅಟ್ ಡೊಮೈನ್ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೀವು ನೋಟಿಸ್ ಮಾಡ್ಬೋದು, ನಾನು ಕಂಟ್ರೋಲ್ E ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಡೇಟಾ ಏನೋ ಫಿಲ್ ಆಯಿತು. ಆದರೆ ಇಲ್ಲಿ ಒಂದು ಡಿಫ್ರೆನ್ಸ್ ನೋಟಿಸ್ ಮಾಡ್ಬೋದು. ನಾನು ಆರವ್ ಅಲ್ಲಿ A ಅಂತ ಏನು ತೊಗೊಂಡಿದ್ದೀನಿ, ಇಲ್ಲಿ ಎಕ್ಸೆಲ್ ಅಸ್ಯೂಮ್ ಮಾಡ್ತಿರೋದು ನಾನು ಸೆಕೆಂಡ್ ಲೆಟರ್ ತೊಗೊಂಡಿದ್ದೀನಿ ಅಂತ. ವಿಹಾನಲ್ಲಿ I ಡಿಸ್ಪ್ಲೇ ಆಗಿದೆ, ಆದಿತ್ಯದಲ್ಲಿ D ಫಿಲ್ ಆಗಿದೆ, ಅರ್ಜುನಲ್ಲಿ R. ಬಟ್ ನನಗೆ ಬೇಕಾಗಿರೋದು ಫಸ್ಟ್ ನೇಮಲ್ಲಿ ಮೊದಲನೇ ಲೆಟರ್ ಅದು ಸ್ಮಾಲ್ ಲೆಟರ್ ಆಗಿರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಡೇಟಾನೆಲ್ಲ ಸದ್ಯಕ್ಕೆ ರಿಮೂವ್ ಮಾಡಿಬಿಟ್ಟು ಇದನ್ನ ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಆ್ಯಸ್ ಇಟ್ ಈಸ್ ನಾವು ಮುಂಚೆ ಹೇಗೆ ಟೈಪ್ ಮಾಡಿದ್ವಿ, A ಡಾಟ್ ಕುಮಾರ್ 001 ಅಟ್ abc.org ಅಂತ ಟೈಪ್ ಮಾಡಿಬಿಟ್ಟು ಎರಡನೇದಕ್ಕೂ ಅದೇ ಥರ V ಡಾಟ್ ಸಿಂಗ್ 002 ಅಟ್ abc.org ಅಂತ ಎರಡನೇದು ಕೂಡ ನಾವು ಮ್ಯಾನ್ಯಲ್ ಆಗಿ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿ ಮೂರನೇದು ಟೈಪ್ ಮಾಡೋದಕ್ಕೆ A ಅಂತ ನಾನು ಟೈಪ್ ಮಾಡೋದಕ್ಕೆ ಹೋದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ನೀವು ನೋಡ್ಬೋದು ಅದು ಆಟೋ ಕಂಪ್ಲೀಷನ್ಗೆ ತೋರಿಸ್ತಾ ಇದೆ. ಅಂದರೆ A ಡಾಟ್ ಲಾಸ್ಟ್ ನೇಮ್ IR ಏನಿದೆ ಅದು ಮತ್ತು ಎಂಪ್ಲಾಯಿ ನೇಮ್ ನಂಬರ್ ಎಂಪ್ಲಾಯಿ ಐ ಡಿ ಏನಿದೆ 003 ಅದನ್ನು ಆ್ಯಡ್ ಆಗಿ ಅಟ್ abc.org ಡೊಮೈನ್ ಕೂಡ ಆ್ಯಡ್ ಆಗಿದೆ. ಅದೇ ಥರ ನೀವು ಕೆಳಗಡೆನೂ ನೋಡ್ಬೋದು ಆಟೋ ಸಜೆಷನ್ ತೋರಿಸ್ತಾ ಇದೆ. ನಾನು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ಪ್ರತಿಯೊಂದನ್ನು ಎಂಪ್ಲಾಯಿಗೂ ಕೂಡ ಅವರ ಫಸ್ಟ್ ನೇಮ್ ಇಂದ ಫಸ್ಟ್ ಲೆಟರ್ ಸ್ಮಾಲ್ ಲೆಟರ್ಸಲ್ಲಿ ಡಾಟ್ ಮತ್ತು ಅವರ ಲಾಸ್ಟ್ ನೇಮ್ ಜೊತೆಗೆ ಎಂಪ್ಲಾಯಿ ಐ ಡಿ ಆ್ಯಡ್ ಆಗಿ ಅವ್ರಿಗೆ ಮೇಲ್ ಐ ಡಿ ಕ್ರಿಯೇಟ್ ಆಗಿದೆ. ಈ ಥರ ಫಸ್ಟ್ ಲೈನ್ ಟೈಪ್ ಮಾಡಿ ನೀವು ಕಂಟ್ರೋಲ್ E ಪ್ರೆಸ್ ಮಾಡಿದಾಗ ಡೇಟಾ ಸರಿಯಾಗಿ ಬರಲಿಲ್ಲ ಅಂತಂದರೆ ನೀವು ಎರಡನೇದು ಕೂಡ ಮ್ಯಾನ್ಯುಯಲಾಗೆ ಟೈಪ್ ಮಾಡಿ ಮೂರನೇದು ಟೈಪ್ ಮಾಡೋಕ್ಕೆ ಹೋದಾಗ ಆಟೋಮ್ಯಾಟಿಕ್ ಆಗೋದು ಆಟೋ ಸಜೆಷನ್ ತೋರಿಸುತ್ತೆ. ನೀವು ಅದನ್ನು ಚೆಕ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಅಲ್ಲೂ ಕೂಡ ಫ್ಲ್ಯಾಶ್ ಫಿಲ್ ವರ್ಕ್ ಆಗುತ್ತೆ. ಕೆಲವೊಂದು ಸಲ ಡೇಟಾ ಸೆಟ್ ಮೇಲೆ ವರ್ಕ್ ಮಾಡಬೇಕಾದ್ರೆ ನಾವು ಮೇಲ್ ಐ ಡಿನ ಕಲೆಕ್ಟ್ ಮಾಡಿದಾಗ ಬೇರೆ ಬೇರೆ ಡೊಮೈನಿಂದ ಮೇಲ್ ಐ ಡಿ ಕ್ರಿಯೇಟ್ ಆಗಿ ಬಂದಿರುತ್ತೆ. ಸೊ ಯಾವ್ಯಾವ ಡೊಮೈನಿಂದ ಅಂತ ಚೆಕ್ ಮಾಡೋದಕ್ಕೆ ನಾವು ಆ ಡೊಮೈನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ಬೋದು google.es, hhs.gov, vistaprint.com, booking.com ಇದನ್ನೆಲ್ಲ ಡೊಮೈನ್ ಅಂತ ಕರಿತೀವಿ. ಈ ಡೊಮೈನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ನಾವು ಅದಕ್ಕೂ ಕೂಡ ಫ್ಲ್ಯಾಶ್ ಫಿಲ್ನ ಯೂಸ್ ಮಾಡ್ಬೋದು. ಮೊದಲನೇದಾಗಿ GOOGLE google.es ಮೊದಲನೇದೇನಿದೆ ಅದನ್ನು ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿ ಕಂಟ್ರೋಲ್ E ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ ಡೊಮೈನ್ ಐ ಡಿ ಆಟೋಮ್ಯಾಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಇದೆಲ್ಲ ಯಾವಾಗ ಯೂಸ್ ಆಗುತ್ತೆ ಅಂದರೆ ನಾವು ಕೆಲವೊಂದು ಸಲ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ್ಯಾವ ಡೊಮೈನಿಂದ ನಮಗೆ ರಿಜಿಸ್ಟ್ರೇಷನ್ಸ್ ಬಂದಿದೆ ಅಥವಾ ಯಾವ್ಯಾವ ಡೊಮೈನ್ ಐ ಡಿಯಿಂದ ನಮಗೆ ರಿಜಿಸ್ಟ್ರೇಷನ್ಸ್ ಬಂದಿದೆ ಅದನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ನಮಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಫ್ಲ್ಯಾಶ್ ಫಿಲ್ಲಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಅದೇನು ಅಂತ ಒಂದೊಂದಾಗೆ ನೋಡೋಣ. ನಾನಿಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅದ್ರ ಕೆಳಗಡೆ ಕೆಲವೊಂದು ಹೆಸರುಗಳನ್ನ ಕೂಡ ಹಾಕಿದ್ದೀನಿ. ಮಧ್ಯದಲ್ಲಿ ಇಲ್ಲಿ ಬ್ರೇಕ್ ಹಾಕಿದ್ದೀನಿ. 16th ರೋನಲ್ಲಿ ಏನೂ ಇಲ್ಲ, ಖಾಲಿ ಇದೆ. ಅದ್ರ ಜೊತೆಗೆ ಕೆಳಗಡೆ ನೀವು ನೋಡ್ಬೋದು ಇಲ್ಲಿ 24th ರೋನಲ್ಲೂ ಏನೂ ಇಲ್ಲ, ಖಾಲಿ ಇದೆ. ಸೊ ನಾನಿಲ್ಲಿ ಫ್ಲ್ಯಾಶ್ ಫಿಲ್ನ ಅಪ್ಲೈ ಮಾಡಿದಾಗ ಸಪೋಸ್ ನಾನಿಲ್ಲಿ ಫುಲ್ ನೇಮ್ ಆರವ್
ಕುಮಾರ್ ಅಂತ ಕಂಪ್ಲೀಟಾಗಿ ಟೈಪ್ ಮಾಡಿ ಇಲ್ಲಿ ಕಂಟ್ರೋಲ್ ಈ ಪ್ರೆಸ್ ಮಾಡಿದಾಗ ನಮಗೆ ಎಲ್ಲಿ ಬ್ರೇಕ್ ಇದೆ 16ನೇ ರೋನಲ್ಲಿ ಏನೂ ಡೇಟಾ ಇಲ್ಲ ಇಲ್ಲಿ, ಸೊ ಅಲ್ಲಿಗೆ ಬ್ರೇಕ್ ಆಗುತ್ತೆ. ಇದು ಒಂದು ಫ್ಲ್ಯಾಶ್ ಫಿಲ್ನ ಲಿಮಿಟೇಷನ್. ಎರಡನೇ ಲಿಮಿಟೇಷನ್ ಏನಂದರೆ, ಸಪೋಸ್ ನಾನಿಲ್ಲಿ ಹೆಸರನ್ನ ಚೇಂಜ್ ಮಾಡಿದೆ, ಆದಿತ್ಯ ಅನ್ನೋದನ್ನ ಅಶ್ವಿನ್ ಅಂತ ಮಾಡಿದೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆದಿತ್ಯ ಅಯ್ಯರ್ ಅಂತಲೇ ಇದೆ. ಯಾಕಂದರೆ ಇದು ಫಾರ್ಮುಲಾ ಅಲ್ಲ ಚೇಂಜ್ ಆಗೋದಕ್ಕೆ, ಫ್ಲ್ಯಾಶ್ ಫಿಲ್ ಆಗಿರೋದ್ರಿಂದ ನಾನು ಈ ಡೇಟಾನಲ್ಲಿ ಏನೇ ಚೇಂಜ್ ಮಾಡಿದ್ರೂ ಫ್ಲ್ಯಾಶ್ ಫಿಲ್ನಲ್ಲಿ ಚೇಂಜ್ ಆಗಲ್ಲ. ಅಂದರೆ ಫ್ಲ್ಯಾಶ್ ಫಿಲ್ ವರ್ಕ್ ಆಗೋದು ಸ್ಟ್ಯಾಟಿಕ್ ಡೇಟಾ ಮೇಲೆ, ಅಂದರೆ ಯಾವುದೇ ಚೇಂಜಸ್ ಮಾಡದೇ ಇರೋವಂಥ ಡೇಟಾ ಮೇಲೆ. ನೀವು ಫ್ಲ್ಯಾಶ್ ಫಿಲ್ ಅಪ್ಲೈ ಮಾಡಿ ಒರಿಜಿನಲ್ ಡೇಟಾನಲ್ಲಿ ಏನೇ ಚೇಂಜಸ್ ಅಪ್ಲೈ ಮಾಡಿದ್ರೂ ಅದು ರಿಸಲ್ಟೆಂಟ್ ಕಾಲಮಲ್ಲಿ ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ಸೊ ಇದು ಎರಡನೇ ಲಿಮಿಟೇಷನ್. ಮೂರನೇ ಲಿಮಿಟೇಷನ್ ಏನಂದರೆ, ಇವಾಗ ನಾನು ಈ ಕಾಲಮ್ ಏನಿದೆ ಇದನ್ನು ಸ್ಪ್ಲಿಟ್ ಮಾಡಬೇಕು ಅಂದರೆ ಇಲ್ಲಿ ಟೈಪ್ ಮಾಡಿದ್ರೆ ಪಕ್ಕದ ಅಡ್ಜಸೆಂಟ್ ಸೆಲ್ನಲ್ಲಿ ಟೈಪ್ ಮಾಡಿದ್ರೆ ಅಥವಾ ಅಡ್ಜಸೆಂಟ್ ಕಾಲಮಲ್ಲಿ ಟೈಪ್ ಮಾಡಿದ್ರೆ ಮಾತ್ರ ಆ ಫ್ಲ್ಯಾಶ್ ಫಿಲ್ ವರ್ಕ್ ಆಗುತ್ತೆ. ಸಪೋಸ್ ನಾನು 2 ಕಾಲಮ್ನ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಆರವ್ ಅಂತ ಟೈಪ್ ಮಾಡಿ ಕಂಟ್ರೋಲ್ ಪ್ರೆಸ್ ಮಾಡಿದ್ರೆ ಇಲ್ಲಿ ನನಗೆ ಎರರ್ ಮೆಸೇಜ್ ಬರುತ್ತೆ. ವಿ ಲುಕ್ಡ್ ಅಟ್ ಆಲ್ ದ ಡೇಟಾ ನೆಕ್ಸ್ಟ್ ಟು ಯುವರ್ ಸೆಲೆಕ್ಷನ್ and didn't see a pattern for filling in values for you. Idu to use flash fill, enter a couple of examples of the output you'd like to see. ಅಂದರೆ ನಮಗೆ ಎರರ್ ಮೆಸೇಜ್ ಬರುತ್ತೆ, ಪಕ್ಕದಲ್ಲಿ ಯಾವುದೇ ಥರ ಡೇಟಾ ನಮಗೆ ಸಿಕ್ಕಿಲ್ಲ, ಸೊ ಆ ಪ್ಯಾಟ್ರನ್ನ ನಾವು ಫಿಲ್ ಮಾಡೋಕ್ಕಾಗೋದಿಲ್ಲ ಅಂತ. ಇದು ಮೂರನೇ ಲಿಮಿಟೇಷನ್.